ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತಲಿಂದ ನಾವು ಇಂಡಿಯನ್ ಮ್ಯಾಪ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಇಂಡಿಯನ್ ಮ್ಯಾಪ್ ದಲ್ಲಿ ನಾವು ಇಲ್ಲೇನ್ ಸ್ಟೇಟ್ಸ್ ಗಳು ಕಾಣ್ತಾ ಇದಾವೆ ನಿಮಗೆ. ಈ ಎಲ್ಲ ರಾಜ್ಯಗಳ ಬಗ್ಗೆ ಮಾಹಿತಿಯನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಜಿಯೋಗ್ರಫಿಯ ಒಂದು ಪಾರ್ಟ್ ನೇ ಇದೆ ಇದು. ಜಿಯೋಗ್ರಫಿದಲ್ಲಿ ನಾವು ಅಲ್ಲಿ ಕೆಲವೊಂದಿಷ್ಟು ಬೇರೆ ವಿಷಯಗಳನ್ನ ಓದಿದ್ರೆ ಇದರಲ್ಲಿ ನಾವು ಈ ಒಂದು ಇಂಡಿಯನ್ ಮ್ಯಾಪ್ ದಲ್ಲಿ ಏನ್ ಮಾಡ್ತೇವೆ ನಾವು ಎಲ್ಲಾ ಸ್ಟೇಟ್ ಗಳ ಬಗ್ಗೆ ಮಾಹಿತಿ ಇರುವಂತದ್ದು ನೋಡ್ತಾ ಹೋಗೋಣ. ಇದಾದ್ಮೇಲೆ ವರ್ಲ್ಡ್ ಮ್ಯಾಪ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ ಕೂಡ ಇರ್ತೈತಿ. ಅದು ಬೇರೆ ಸಬ್ಜೆಕ್ಟ್. ಬಟ್ ಇದರಲ್ಲಿ ನಾವು ಇಂಡಿಯನ್ ಮ್ಯಾಪ್ ದಲ್ಲಿ ಎಲ್ಲವುಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇವು ಎಲ್ಲಾ ಕ್ಲಾಸಸ್ ಗಳು ಹೊಸದಾಗಿರುವಂತಹ ಕ್ಲಾಸಸ್ ಗಳು ನಿಮ್ಗಾಗಿ ಮಾಡ್ತಾ ಇದ್ದೇವೆ. ಕ್ಲಾಸಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡ್ರಿ, ಆಮೇಲೆ ಅವುಗಳನ್ನ ರಿವಿಷನ್ ಮಾಡ್ಕೊಳ್ರಿ. ಏನೆಲ್ಲಾ ಹೇಳಿರ್ತೈತಿ ಸರಿಯಾಗಿ ಬರೆದಿಟ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಹಳಷ್ಟು ಸಲ ರಿವಿಷನ್ ಮಾಡ್ತಾ ಇರ್ರಿ. ಖಂಡಿತ ನಿಮ್ಗೆ ಎಲ್ಲವೂ ಕೂಡ ನೆನಪು ಉಳಿತೈತಿ. ಓಕೆ, ಇದು ಒಂದನೇ ಕ್ಲಾಸ್ ಆಗಿದೆ ಇವತ್ತು ಇಂಡಿಯನ್ ಮ್ಯಾಪ್ ಅದು. ಇಲ್ಲಿ ಎರಡು ಮ್ಯಾಪ್ಸ್ ಗಳು ನಿಮ್ಗೆ ಕಾಣ್ತಾ ಇರ್ಬೋದು. ಈ ಒಂದು ಮ್ಯಾಪ್ ಏನಿದೆ, ಈ ಮ್ಯಾಪ್ ಗೆ ಏನಂತ ಕರಿತೇವ್ರಿ ನಾವು? ಈ ಮ್ಯಾಪ್ ಇರುವಂತದ್ದು ಇದನ್ನ ನಾವೇನಂತ ಕರಿತೀವಿ? ಪೊಲಿಟಿಕಲ್ ಮ್ಯಾಪ್ ಅಂತ ಕರಿತೀವಿ. ಯಾವ ಮ್ಯಾಪ್ ಇದು? ಪೊಲಿಟಿಕಲ್ ಮ್ಯಾಪ್ ಅಂತ ಕರಿತೀವಿ. ಈ ರೀತಿ ಪೊಲಿಟಿಕಲ್ ಮ್ಯಾಪ್ ನೋಡ್ರಿ, ಎಲ್ಲ ಕಲರ್ಫುಲ್ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಬಟ್ ಇಲ್ಲಿ ಸಮುದ್ರ ಏನಿದೆ, ಸಮುದ್ರ ಒಂದೇ ಬಣ್ಣದಲ್ಲಿ ಅಂದ್ರೆ ನೀಲಿ ಬಣ್ಣದಲ್ಲಿ ಏನ್ ಮಾಡ್ಯಾರೆ, ಎಲ್ಲ ಕಡೆ ಸೇಮ್, ಎಲ್ಲ ಕಡೆನೂ ಕೂಡ ಸೇಮ್ ತೋರಿಸಿದ್ದಾರೆ. ಆಮೇಲೆ ಪೊಲಿಟಿಕಲ್ ಮ್ಯಾಪ್ ದಲ್ಲಿ ಎಲ್ಲಿ ಬೆಟ್ಟ ಇದೆ, ಎಲ್ಲಿ ಪರ್ವತ ಇದೆ, ಎಲ್ಲಿ ನದಿ ಇದೆ, ಅದು ಏನು ಕೂಡ ಇದರಲ್ಲಿ ನಮ್ಗ ಗೊತ್ತಾಗಂಗಿಲ್ಲ. ಬಟ್ ಇಲ್ಲಿ ಒಂದು ಮ್ಯಾಪ್ ಇದೆ ನೋಡ್ರಿ, ಇಲ್ಲಿಯೂ ಕೂಡ ಒಂದು ಮ್ಯಾಪ್ ಅನ್ನ ನೀವು ನೋಡಬಹುದು. ಈ ಮ್ಯಾಪ್ ಏನಿದೆಯಲ್ಲ, ಇದು ಕೂಡ ನಮ್ಮ ಭಾರತದ ಒಂದು ಮ್ಯಾಪ್ ಇದೆ ಇಲ್ಲಿ. ಬಟ್ ಇದರಲ್ಲಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಈ ಮ್ಯಾಪ್ ಗೆ ಏನಂತ ಕರಿತೀವಿ ನಾವು? ಜಿಯೋಗ್ರಾಫಿಕಲ್ ಮ್ಯಾಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜಿಯೋಗ್ರಾಫಿಕಲ್ ಮ್ಯಾಪ್. ಇದು ಯಾವ ಮ್ಯಾಪ್? ಇದು ಜಿಯೋಗ್ರಾಫಿಕಲ್ ಮ್ಯಾಪ್. ಈ ಜಿಯೋಗ್ರಾಫಿಕಲ್ ಮ್ಯಾಪ್ ದಲ್ಲಿ ಏನಿರ್ತೈತಿ, ಇದರಲ್ಲಿ ಎಲ್ಲಿ ಪರ್ವತ ಇದೆ ನೋಡ್ರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈಟ್ ವೈಟ್ ಕಾಣ್ತಾ ಇರುವಂತದ್ದು ಇಲ್ಲಿ ಪರ್ವತ ಅಥವಾ ಹಿಮ ಅಂತ ಹೇಳಿ ನೋಡಬಹುದು ನಾವಿಲ್ಲಿ. ಇಲ್ಲಿ ಹಿಮ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಸಮುದ್ರದಲ್ಲಿ ನಾವು ನೋಡಿದ್ವಿ ಅಂತಂದ್ರ, ಈ ಸಮುದ್ರದ ಭಾಗದಲ್ಲಿ ಇಲ್ಲಿ ಬಹಳ ಡಾರ್ಕ್ ಆಗಿರುವಂತಹ ನೀಲಿ ಬಣ್ಣ ಕಾಣ್ತಾ ಇರ್ಬೋದು. ಈ ಸೈಡ್ ನೋಡ್ರಿ, ಇದು ಎಲ್ಲ ಬಹಳ ಡಾರ್ಕ್ ಆಗಿರುವಂತಹ ನೀಲಿ ಬಣ್ಣ ಇದೆ. ಮತ್ತು ಈ ಭಾಗದಲ್ಲಿ ಏನಿದೆ, ಒಂದ್ ಸ್ವಲ್ಪ ಲೈಟ್ ಆಗಿರುವಂತಹ ನೀಲಿ ಬಣ್ಣ ಕಾಣ್ತಾ ಇದೆ ನಿಮ್ಗೆ, ಹೌದಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇದು ಡಾರ್ಕ್ ಇಲ್ಲ, ಇದು ಒಂದ್ ಸ್ವಲ್ಪ ಲೈಟ್ ಆಗಿರುವಂತಹ ನೀಲಿ ಬಣ್ಣ ಇಲ್ಲಿದೆ. ಬಟ್ ಅದರ ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಏನಿದೆ ಹೇಳ್ರಿ, ಇಲ್ಲಿ ಡಾರ್ಕ್ ಆಗಿರುವಂತಹ ನೀಲಿ ಬಣ್ಣ ಇದೆ, ಹೌದಾ? ಆಮೇಲೆ ಈ ಸೈಡ್ ವೈಟ್ ಆಗಿರುವಂತಹ ಪೂರ್ತಿ ಭೂಮಿಯನ್ನ ತೋರಿಸಿದ್ದಾರೆ. ಇಲ್ಲಿ ಪೂರ್ತಿ ಹಚ್ಚ ಹಸಿರಾಗಿರುವಂತದ್ದು ತೋರಿಸಿದ್ದಾರೆ. ಅಂತಂದ್ರೆ ಇಲ್ಲಿ ಬಹಳಷ್ಟು ಕಾಡುಗಳು ಇದಾವು. ಓಕೆ, ಇದರಿಂದ ನಮಗ ಏನಾಗ್ತೈತಿ ಅಂತಂದ್ರ, ಟೋಟಲ್ ಆಗಿ ಎಲ್ಲಿ ಕಾಡು ಇದೆ, ಎಲ್ಲಿ ಸಮುದ್ರ ಹೇಗಿದೆ ಅಂತ. ಇದ್ರ ಅರ್ಥ ಏನು ಅಂತಂದ್ರೆ, ಇಲ್ಲಿ ಏನ್ ಸಮುದ್ರವನ್ನ ಈ ರೀತಿ ತೋರಿಸಿದಾರೆ ಇಲ್ಲಿ, ಈ ಸಮುದ್ರ ಇರುವಂತದ್ದು ಇದೇನ ಲೈಟ್ ಆಗಿ ಇರುವಂತಹ ಏನು ಬ್ಲೂ ಇಂಕ್ ಇದೆ, ಬ್ಲೂ ದಿಂದ ಏನ್ ಮಾಡಿದ್ದಾರೆ, ಅಲ್ಲಿ ಬಹಳಷ್ಟು ಆಳ ಇರಂಗಿಲ್ಲ. ಅಂದ್ರೆ ಅಲ್ಲಿವರೆಗೆ ನೀವು ಏನ್ ಮಾಡಬಹುದು, ಹೋಗ್ಬಹುದು ಸಮುದ್ರದಲ್ಲಿ. ಬಟ್ ಇದ್ರ ಮುಂದೆ ಇಲ್ಲಿ ಏನ್ ಡಾರ್ಕ್ ತೋರ್ಸ್ಯಾರೆ, ಈ ಡಾರ್ಕ್ ದಲ್ಲಿ ನೀವು ಹೋದ್ರೆ ಅಂತಂದ್ರಲ್ಲಿ ಆಳ ಬಹಳ ಇರ್ತೈತಿ. ಆಮೇಲೆ ಈಗ ಹಡಗುಗಳನ್ನ ನಾವು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಎಲ್ಲಿ ನಿಲ್ಲಿಸ್ಬೇಕಂತ ಹೇಳಿ ಪೊಲಿಟಿಕಲ್ ಮ್ಯಾಪ್ ದಲ್ಲಿ ನಮಗ್ ಗೊತ್ತಾಗಂಗಿಲ್ಲ. ಎಲ್ಲ ಒಂದೇ ಇರುವಂತಹ ಬಣ್ಣ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ. ಬಟ್ ಇಲ್ಲಿ ಹಡಗು ನಿಲ್ಲಿಸ್ಬೇಕಂತಂದ್ರೆ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ಗೊತ್ತಾಗ್ತೈತಿ. ಏನ್ ಗೊತ್ತಾಗ್ತೈತಿ ಇಲ್ಲಿ? ಇದು ಏನ ಡಾರ್ಕ್ ಒಳಗಿದೆ, ಆ ಡಾರ್ಕ್ ದ ಒಳಗಡೆನೆ ನಮ್ಮ ಹಡಗನ್ನ ಅಲ್ಲಿ ನಿಲ್ಲಿಸಬೇಕು, ದೊಡ್ಡ ದೊಡ್ಡ ಹಡಗುಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಇದಕ್ಕಿಂತ ಮುಂದೆ ಇಲ್ಲಿ ತಗೊಂಡು ಹೋದ್ರು ಅಂತಂದ್ರೆ ಇಲ್ಲಿ ಏನಾಗ್ತೈತಿ, ಅಲ್ಲಿ ಅಷ್ಟು ಡೀಪ್ ಇರಂಗಿಲ್ಲ. ಹಡಗದ ತಳ ಇರುವಂತದ್ದು ಏನಾಗಬಹುದು, ನೆಲಕ್ಕೆ ತಿಕ್ಕಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತೈತಿ. ಹೀಗೆ ಜಿಯೋಗ್ರಾಫಿಕಲ್ ಮ್ಯಾಪ್ ಮತ್ತು ಪೊಲಿಟಿಕಲ್ ಮ್ಯಾಪ್ ಅಂತ ಹೇಳಿ ಎರಡು ಇದರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಬಟ್ ನಾವ್ ಏನ್ ಮಾಡೋದು ಅಂತಂದ್ರ, ಪೊಲಿಟಿಕಲ್ ಮ್ಯಾಪ್ ಅನ್ನ ನಾವ್ ಏನ್ ಮಾಡ್ತೇವಿ, ಸ್ಟಡಿ ಮಾಡ್ತೇವಿ. ಯಾಕಂತಂದ್ರ ಇದ್ರೊಳಗೆ ನಿಮ್ಗೆ ಏನು ಬಹಳ ಬೇಗನೆ ಏನು ಗೊತ್ತಾಗಂಗಿಲ್ಲ ಎಲ್ಲಿ ಏನೈತಿ ಏನಂತೇಳಿ. ಬಟ್ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಯಾವ ರಾಜ್ಯದ ಬೌಂಡ್ರಿ ಎಷ್ಟೈತಿ, ಎಲ್ಲಿ ದೇಶ ಇದೆ, ಯಾವ್ಯಾವ ದೇಶಗಳು ಅಟ್ಯಾಚ್ಮೆಂಟ್ ಆಗ್ಯಾವ ಅಂತೇಳಿ, ಇದು ಎಲ್ಲಾನು ಕೂಡ ಏನ್ ಮಾಡ್ಬಹುದು, ನಾವು ಇದರಲ್ಲಿ ನೋಡ್ಬೋದು. ಓಕೆ, ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಸ್ಟಡಿ ಮಾಡುವಂತದ್ದು ಯಾವುದು? ಪೊಲಿಟಿಕಲ್ ಮ್ಯಾಪ್ ಅನ್ನ ಸ್ಟಡಿ ಮಾಡ್ತೇವೆ. ಓಕೆನಾ? ರೈಟ್. ಇದು ಗೊತ್ತಾಯ್ತಾ? ಇದಕ್ಕೆ ಜಿಯೋಗ್ರಾಫಿಕಲ್ ಮ್ಯಾಪ್, ಇದಕ್ಕ ಪೊಲಿಟಿಕಲ್ ಮ್ಯಾಪ್ ಅಂತ ನಾವು ಕರಿತಾ ಇದೀವಿ.
ಈಗ ಇಲ್ಲಿ ಪೊಲಿಟಿಕಲ್ ಮ್ಯಾಪ್ ದಲ್ಲಿ ನಾವು ಒಂದೊಂದಾಗಿ ಏನ್ ಮಾಡೋಣ, ಎಲ್ಲಾ ರಾಜ್ಯಗಳ ಬಗ್ಗೆ. ಮೊದಲು ರಾಜ್ಯದ ರಾಜಧಾನಿ ನಿಮ್ಗೆಲ್ಲಾ ಗೊತ್ತಿರ್ಬೇಕು, ಇದು ಚಿಕ್ಕ ಮಕ್ಕಳಿಗೆ ಹೇಳುವಂತಹ ವಿಷಯ. ನೀವು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರನ್ನ ನಡೆಸ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ರಾಜ್ಯದ ರಾಜಧಾನಿಗಳು ನಿಮ್ಗ ಗೊತ್ತಿರ್ಬೇಕು, ಯಾವ ರಾಜ್ಯ ಎಲ್ಲಿದೆ ಅಂತ ಹೇಳಿ ಗೊತ್ತಿರ್ಬೇಕು. ಬ್ರೀಫ್ ಆಗಿ ಹಂಗ ಹೇಳ್ಬಿಡ್ತೇನಿ, ಒಂದ್ ಸ್ವಲ್ಪ ಏನ್ ಮಾಡ್ರಿ, ಆ ನೋಡ್ಕೊಂತ ಹೋಗ್ರಿ. ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಮೇಲೆ ಲದಾಖ್ ಇದೆ, ಇದು ಒಂದು ಯೂನಿಯನ್ ಟೆರಿಟರೀಸ್ ಬರ್ತಾ ಇದೆ. ಸೊ ಮೊಟ್ಟ ಮೊದಲನೇದಾಗಿ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ. ಭಾರತ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ, ಭಾರತ ದೇಶದ ರಾಜ್ಯಗಳು ಎಷ್ಟಿದಾವು ಅಂತಂದ್ರ 28 ರಾಜ್ಯಗಳು ಬರ್ತವೆ. ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ದವ್ರು ಹ್ಯಾಂಡಲ್ ಮಾಡುವಂತದ್ದು, ಅವುಗಳಿಗೆ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಇವು 8 ಅದಾವ. ಓಕೆ, ರಾಜ್ಯಗಳು ಎಷ್ಟು? 28, ಕೇಂದ್ರಾಡಳಿತ ಪ್ರದೇಶಗಳು 8 ಅದಾವೆ. ರಾಜ್ಯಗಳು 28, ಕೇಂದ್ರಾಡಳಿತ ಪ್ರದೇಶಗಳು 8 ಅದಾವ. ಸೊ ಇಲ್ಲಿ ಮೇಲೆ ಲದಾಖ್ ನೀವು ನೋಡಬಹುದು, ಇಲ್ಲಿ ಲದಾಖ್ ಇದೆ. ಸೊ ಈ ಲದಾಖ್ ಇರುವಂತದ್ದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. 2019ರಲ್ಲಿ ಆಯ್ತಿದು. ಇದರ ರಾಜಧಾನಿ ಲೇಹ ಇದೆ. ಸೊ ಒಂದ್ಸಲ ಮ್ಯಾಪ್ ಅನ್ನ ತಗೊಂಡು, ಅಟ್ಲಾಸ್ ಮ್ಯಾಪ್ ಸಿಗ್ತೈತಿ, ಅಟ್ಲಾಸ್ ಮ್ಯಾಪ್ ತಗೊಂಡ್ರಂತಂದ್ರೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇಲಿರುವಂತದ್ ನೋಡ್ರಿ, ಯಾವ್ಯಾವ ರಾಜ್ಯ ಎಲ್ಲಿದೆ. ಈಗ ಮೊದಲು ಏನಿತ್ತು ಹೇಳ್ರಿ, ಇಷ್ಟೆಲ್ಲಾ ಏನಿದೆಯಲ್ಲ ಇದನ್ನೇನ್ ನಾ ಮಾರ್ಕ್ ಮಾಡಾಕತ್ತೀನಿ, ಇದು ಎಲ್ಲಾನು ಕೂಡ ಜಮ್ಮು ಕಾಶ್ಮೀರ ಇತ್ತು. ಬಟ್ ಆಮೇಲೆ ಏನ್ ಮಾಡಿದ್ರು ಅಂತಂದ್ರೆ 2019ರಲ್ಲಿ ಏನ್ ಮಾಡಿದ್ರು, ಇದನ್ನ ಒಡದ್ ಏನ್ ಮಾಡಿದ್ರು ಅಂತಂದ್ರ ಇದನ್ನ ಲದಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತ ಹೇಳಿ 2 ಯೂನಿಯನ್ ಟೆರಿಟರೀಸ್ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿ ಮಾಡಿದ್ರು. ಲದಾಖದ ರಾಜಧಾನಿ ಲೇಹ ಇದೆ. ಆಮೇಲೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದ್ದು ಶ್ರೀನಗರ್ ಮತ್ತು ಜಮ್ಮು ಅಂತ ಹೇಳಿ ಬರ್ತವೆ. ಅದನ್ನ ಯಾಕೆ ಒಡೆದ್ರು, ಏನಾತು ಏನು, ಅದೆಲ್ಲಾನು ಕೂಡ ಡಿಟೇಲ್ ಆಗಿ ಜಮ್ಮು ಕಾಶ್ಮೀರ ಏನು ಓದ್ತೇವಲ್ಲ ನಾವು, ಅವಾಗ ನೋಡೋಣ ಅಂತ ಆ ಸ್ಟೇಟ್ ಬಗ್ಗೆ. ಈಗ ಬರೇ ರಾಜ್ಯದ ರಾಜಧಾನಿಗ ನೋಡ್ಕೊತ ಹೋಗ್ರಿ, ಎಲ್ಲೆಲ್ಲಿ ಯಾವ್ದು ಏನಿತ್ತೆ ಅಂತ ಹೇಳಿ ಗೊತ್ತಿರ್ಬೇಕು. ಮೇಲೆ ಲದಾಖ್ ಇದೆ, ಆಮೇಲೆ ಇಲ್ಲಿ ಜಮ್ಮು ಕಾಶ್ಮೀರ ಇದೆ. ಅದ್ರ ಕೆಳಗ್ ಬಂದ್ವಿ ಅಂತಂದ್ರೆ ಹಿಮಾಚಲ್ ಪ್ರದೇಶ್ ಇದೆ, ಅದ್ರ ರಾಜಧಾನಿ ಶಿಮ್ಲಾ. ಆಮೇಲೆ ಅದ್ರ ಪಕ್ಕದೊಳಗೆ ಹೋದ್ರೆ ಅಂತಂದ್ರ ಪಂಜಾಬ್ ಇದೆ, ಅದರ ರಾಜಧಾನಿ ಚಂಡೀಗಢ ಬರ್ತಾ ಇದೆ. ಇಲ್ಲಿ ಉತ್ತರಾಖಂಡ್ ಇದೆ, ಇದರ ರಾಜಧಾನಿ ಡೆಹ್ರಾಡೂನ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹರಿಯಾಣ ಇದೆ, ಹರಿಯಾಣದ ರಾಜಧಾನಿ ಕೂಡ ಚಂಡೀಗಢ ಇದೆ. ಅದ್ರ ಜೊತೆಗೆ ಇಲ್ಲಿ ಸಣ್ಣದು ಒಂದು ರೌಂಡ್ ಇಷ್ಟು ಕಾಣ್ತಾ ಇರ್ಬೋದು, ಇದು ಏನು, ದೆಹಲಿ. ಸೊ ದೆಹಲಿಯ ರಾಜಧಾನಿ ಯಾವುದು? ನ್ಯೂ ದೆಹಲಿ ಬರ್ತಾ ಇದೆ. ಸೊ ಇಲ್ಲಿವರೆಗೆ ಆಯ್ತಾ? ಇಲ್ಲಿವರೆಗೆ ಏನಾಯ್ತು, ಕಂಪ್ಲೀಟ್ ಮಾಡ್ಕೊಂಡ್ವಿ. ಈಗ ಇದ್ರ ಕೆಳಗಡೆ ನೋಡ್ಕೊಂತ ಹೋಗೋಣ. ಇದ್ರ ಕೆಳಗಡೆ ಇಲ್ಲಿ ರಾಜಸ್ಥಾನ್ ಇದೆ. ಓಕೆ, ಇದ್ ನೋಡ್ರಿ, ದೊಡ್ಡದ ಭಾಗ ಇರುವಂತದ್ದು ರಾಜಸ್ಥಾನ್, ಇದ್ರ ರಾಜಧಾನಿ ಜೈಪುರ್. ಇಲ್ಲಿ ಇರುವಂತದ್ದು ಇದು ಯಾವ್ದು? ಗುಜರಾತ್ ಇದೆ, ಇದ್ರ ರಾಜಧಾನಿ ಗಾಂಧಿನಗರ್. ಓಕೆ, ಆಮೇಲೆ ಇಲ್ಲಿ ಉತ್ತರ ಪ್ರದೇಶ ಇದೆ, ಲಕ್ನೋ ಇದರ ರಾಜಧಾನಿ. ಇದ್ರ ಪಕ್ಕದಲ್ಲಿ ಬಿಹಾರ್ ಇದೆ, ಇದರ ರಾಜಧಾನಿ ಪಟ್ನಾ. ಓಕೆ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ನಡುವೆ ಮಧ್ಯಪ್ರದೇಶ ಇದೆ, ಇದರ ರಾಜಧಾನಿ ಭೋಪಾಲ್ ಇದೆ. ಇಲ್ಲಿ ಇದೇನ್ ಬಿಹಾರ್ ಇದೆ, ಬಿಹಾರದಿಂದ ಒಡೆದು ಆಗಿರುವಂತಹ ಹೊಸ ರಾಜ್ಯ ಯಾವ್ದು ಹೇಳ್ರಿ? ಜಾರ್ಖಂಡ್ ಇದೆ, ಇದರ ರಾಜಧಾನಿ ರಾಂಚಿ ಇದೆ. ಮಧ್ಯಪ್ರದೇಶದಿಂದ ಒಡೆದು ಆಗಿರುವಂತಹ ರಾಜ್ಯ ಯಾವ್ದು ಹೇಳ್ರಿ? ಛತ್ತೀಸ್ಗಢ. ಇದು ಯಾವ್ದಿದು? ಛತ್ತೀಸ್ಗಢ, ಇದರ ರಾಜಧಾನಿ ರಾಯ್ಪುರ್. ಮಧ್ಯಪ್ರದೇಶದಿಂದ ಒಡೆದು ಛತ್ತೀಸ್ಗಢ ಆಯ್ತು, ಬಿಹಾರದಿಂದ ಒಡೆದು ಜಾರ್ಖಂಡ್ ಆಯ್ತು. ಆಮೇಲೆ ಉತ್ತರ ಪ್ರದೇಶದಿಂದ ಒಡೆದ ಯಾವ್ದಾಯ್ತು? ಉತ್ತರಾಖಂಡ್ ಆಯ್ತು. ಓಕೆ, ಸೊ ಇಲ್ಲಿವರೆಗೆ ಗೊತ್ತಾಯ್ತು. ಓಕೆ, ಮಧ್ಯಪ್ರದೇಶ ಆಯ್ತು, ಛತ್ತೀಸ್ಗಢ ಆಯ್ತು, ಜಾರ್ಖಂಡ್ ಆಯ್ತು. ಇದು ಯಾವ್ದಿದು? ಛತ್ತೀಸ್ಗಢ. ಇದು ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್, ಜಾರ್ಖಂಡದ ರಾಜಧಾನಿ ರಾಂಚಿ. ಜಾರ್ಖಂಡದ ಪಕ್ಕದಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ಪಶ್ಚಿಮ ಬಂಗಾಳ, ಇದರ ರಾಜಧಾನಿ ಕಲ್ಕತ್ತಾ. ರಾಜಧಾನಿ ಯಾವ್ದು? ಕಲ್ಕತ್ತಾ. ಇದೆಲ್ಲ ಏನ್ ಹೇಳ್ರಿ, ಚಿಕ್ಕ ಮಕ್ಕಳಿಗೆ ಹೇಳೋದು, ಬಟ್ ನಿಮ್ಗೆ ಆದ್ರೂ ಕೂಡ ಗೊತ್ತಿರ್ಲಿ ಯಾವ್ಯಾವ ಡೈರೆಕ್ಷನ್ ಏನೇನ್ ಇದಾವ ಅಂತೇಳಿ. ಈ ವೆಸ್ಟ್ ಬೆಂಗಾಲ್ ಮೇಲೆ ಹೋದ್ರೆ ಅಂತಂದ್ರೆ ಇಲ್ಲಿ ಸಿಕ್ಕಿಂ ಒಂದು ರಾಜ್ಯ ಬರ್ತೈತಿ, ಇದರದ ರಾಜಧಾನಿ ಗ್ಯಾಂಗ್ಟಾಕ್ ಇದೆ. ಏನ್ ಹೇಳ್ರಿ? ಗ್ಯಾಂಗ್ಟಾಕ್. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಬರ್ತಾ ಇದೆ. ಇಲ್ಲಿ ಒಡಿಶಾ ಇದೆ, ಒಡಿಶಾದ ರಾಜಧಾನಿ ಭುವನೇಶ್ವರ. ಇಲ್ಲಿ ತೆಲಂಗಾಣ ಇದೆ, ತೆಲಂಗಾಣ ರಾಜಧಾನಿ ಹೈದ್ರಾಬಾದ್ ಇದೆ. ಆಮೇಲೆ ಇಲ್ಲಿ ಗೋವಾ ಇದೆ, ಗೋವಾದ ರಾಜಧಾನಿ ಪಣಜಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಇದೆ, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಇದೆ. ಆಮೇಲೆ ತಮಿಳುನಾಡು ಇದೆ, ತಮಿಳುನಾಡದ ರಾಜಧಾನಿ ಯಾವುದು? ಚೆನ್ನೈ. ತಮಿಳುನಾಡಿನ ರಾಜಧಾನಿ ಚೆನ್ನೈ ಬರ್ತಾ ಇದೆ. ಕೇರಳದ ರಾಜಧಾನಿ ಯಾವುದು? ತಿರುವನಂತಪುರಂ. ಕೇರಳದ ರಾಜಧಾನಿ ಯಾವುದು? ಇಲ್ಲಿ ಬರ್ತಾ ಇದೆ, ಪೂರ್ತಿ ಎಂಡಿಂಗ್ ಇದೆ, ತಿರುವನಂತಪುರಂ. ಓಕೆ, ಸೊ ಇವಿಷ್ಟು ರಾಜ್ಯಗಳು ನೋಡ್ರಿ. ಈ ಎಲ್ಲ ರಾಜ್ಯಗಳು ಏನಾಗ್ಬೇಕು ಹೇಳ್ರಿ, ನಿಮ್ಗ ಗೊತ್ತಿರ್ಬೇಕು ಯಾವ್ಯಾವ ರಾಜ್ಯ ಎಲ್ಲಿದೆ ಅಂತೇಳಿ.
ಓಕೆ, ಗೊತ್ತಾಯ್ತಾ? ಇದಾದ್ಮೇಲೆ ಇಲ್ಲಿ ಮೇಲೆ ಯಾವ್ದೈತಿ, ಸಿಕ್ಕಿಂ ಇದೆ, ಇದರ ರಾಜಧಾನಿ ಗ್ಯಾಂಗ್ಟಾಕ್. ಇಲ್ಲಿ ಏನಪ್ಪಾ ಅಂತಂದ್ರ ಕೆಲವೊಂದಿಷ್ಟು ಮತ್ತೆ ರಾಜ್ಯಗಳು ಬರ್ತಾವು. ಸೊ ಇವುಗಳು ನೋಡ್ರಿ ಯಾವ್ಯಾವ್ದು. ಅರುಣಾಚಲ್ ಪ್ರದೇಶ್ ಪೂರ್ತಿ ಮೇಲಿದೆ, ಅದರ ರಾಜಧಾನಿ ಇಟಾನಗರ್. ಆಮೇಲೆ ಇಲ್ಲಿ ನಾಗಾಲ್ಯಾಂಡ್ ಇದೆ, ಇದ್ರ ಕೆಳಗಡೆ ಈ ಸೈಡ್ ನಾಗಾಲ್ಯಾಂಡ್, ಇದರ ರಾಜಧಾನಿ ಕೊಹಿಮಾ. ಆಮೇಲೆ ಇಲ್ಲಿ ಮಣಿಪುರ್ ಇದೆ, ಅದರ ರಾಜಧಾನಿ ಇಂಫಾಲ್ ಇದೆ. ಆಮೇಲೆ ಇಲ್ಲಿ ಮಿಜೋರಾಂ ಇದೆ, ಅದರ ರಾಜಧಾನಿ ಐಜ್ವಾಲ್. ತ್ರಿಪುರಾ ಇದೆ, ಅದರ ರಾಜಧಾನಿ ಅಗರ್ತಾಲ್. ಇಲ್ಲಿ ಮೇಘಾಲಯ ಇದೆ, ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್. ಇಲ್ಲಿ ಆಸಾಂ ಇದೆ, ಆಸಾಮದ ರಾಜಧಾನಿ ದಿಸ್ಪುರ್. ಎಷ್ಟಾದ್ರು ಇವ? ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್ 2, ಆಮೇಲೆ ಮಣಿಪುರ್ 3, ಇಲ್ಲಿ ಮಿಜೋರಾಂ, ಇಲ್ಲಿ ತ್ರಿಪುರಾ, ಇಲ್ಲಿ ಮೇಘಾಲಯ, ಇಲ್ಲಿ ಆಸಾಂ. ಸೊ ಇವು 7 ರಾಜ್ಯಗಳು ಇದಾವಿಲ್ಲಿ ಈ ಕಿವಿಯ ಭಾಗದಲ್ಲಿ. ಈ 7 ರಾಜ್ಯಗಳಿಗೆ ಏನಂತ ಕರಿತೀವಿ ನಾವು? 7 ಸಿಸ್ಟರ್ಸ್ ಸ್ಟೇಟ್ಸ್ ಅಂತ ಕರಿತೀವಿ. 7 ಸಿಸ್ಟರ್ಸ್, 7 ಸಹೋದರಿಯ ರಾಜ್ಯಗಳು. 7 ಸಹೋದರಿಯ ರಾಜ್ಯಗಳಲ್ಲಿ ಪೂರ್ತಿ ಮೇಲೆ ಯಾವ್ದೈತಿ? ಅರುಣಾಚಲ್ ಪ್ರದೇಶ್ ಐತಿ, ಅದ್ರ ಕೆಳಗಡೆ ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಓಕೆನಾ? ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಮಣಿಪುರ್, ಮಿಜೋರಾಂ. ಇದಾದ್ಮೇಲೆ ಈ ಸೈಡ್ ಬಂದ್ವಿ ಅಂತಂದ್ರ ತ್ರಿಪುರಾ ಇದೆ, ತ್ರಿಪುರಾ, ಮೇಘಾಲಯ. ತ್ರಿಪುರಾ, ಮೇಘಾಲಯ, ಆಸಾಂ. ತ್ರಿಪುರಾ, ಮೇಘಾಲಯ, ಆಸಾಂ. ಹಿಂಗ್ ಬಂದ್ ಹಿಂಗ್ ಮೇಲೆ ಹೋಗ್ಬೇಕು. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಈ ಕಡೆ ಬಂದ್ವಿ ಅಂತಂದ್ರ ತ್ರಿಪುರಾ, ಮೇಘಾಲಯ, ಆಸಾಂ. ತ್ರಿಪುರಾ, ಮೇಘಾಲಯ, ಆಸಾಂ. ಸೊ ಇವು ಎಲ್ಲ ಸ್ಟೇಟ್ಸ್ ಗಳು ಗೊತ್ತಿರ್ಬೇಕು. ಅವುಗಳ ರಾಜಧಾನಿಗಳು ಕೂಡ ಏನಾಗ್ಬೇಕು ನಿಮ್ಗ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದ್ ಸ್ವಲ್ಪ ಇದ್ರೊಳಗನ ಹೇಳ್ಬಿಡ್ತೇನೆ ನಾನಿಲ್ಲಿ. ಸೊ ಇದು ಏನ್ ಇದೆ ಅಲ್ಲ, ಈ ಭಾಗ ಯಾವ್ದಿದು? ಇದು ಯಾವ ದೇಶ ಇದೆ? ಇಲ್ಲಿ ಪಾಕಿಸ್ತಾನ್ ಇದೆ. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಟಚ್ ಆಗ್ತೈತಿ ಅಫ್ಘಾನಿಸ್ತಾನ್. ಈ ಸೈಡ್ ಭಾಗ ಇದು ಯಾವುದು? ಚೀನಾ. ಈ ಸೈಡ್ ಭಾಗ ಯಾವ್ದಿದು? ಚೀನಾ ದೇಶ ಇದೆ. ಆಮೇಲೆ ಇಲ್ಲಿದೆ ಅಲ್ಲ, ಇದು ಯಾವುದು? ನೇಪಾಳ ದೇಶ. ಇದು ಯಾವುದು? ನೇಪಾಳ ದೇಶ. ಇಲ್ಲೊಂದು ದೇಶ ಇದೆ, ಯಾವುದು? ಭೂತಾನ್. ನೋಡ್ರಿ, ಸಿಕ್ಕಿಂ ದೇಶ ಸಿಕ್ಕಿಂ ರಾಜ್ಯ ಇರುವಂತದ್ದು. ಸಿಕ್ಕಿಂ ರಾಜ್ಯ ಯಾವ 2 ದೇಶಗಳ ನಡುವೆ ಇದೆ? ಸಿಕ್ಕಿಂ ರಾಜ್ಯ ಇರುವಂತದ್ದು ಯಾವ 2 ದೇಶಗಳ ನಡುವೆ ಇದೆ ಅಂತಂದ್ರೆ ಅದು ನೇಪಾಳ್ ಮತ್ತು ಭೂತಾನ್. ಯಾವುದು? ನೇಪಾಳ್ ಮತ್ತು ಭೂತಾನ್. ಇವು 2 ದೇಶಗಳ ನಡುವೆ ಸಿಕ್ಕಿಂ ನಮ್ಮ ರಾಜ್ಯ ಇದೆ. ಇದಾದ್ಮೇಲೆ ಇಲ್ಲಿ ಕೆಳಗೆ ಇನ್ನೊಂದು ದೇಶ ಬರ್ತೈತಿ, ಅದು ಯಾವುದು? ಬಾಂಗ್ಲಾದೇಶ್. ನೋಡಿ, ಮೊದಲು ಪಾಕಿಸ್ತಾನ್, ಇಲ್ಲಿ ಅಫ್ಘಾನಿಸ್ತಾನ್, ಇಲ್ಲಿ ಚೀನಾ, ಇಲ್ಲಿ ನೇಪಾಳ್, ಇಲ್ಲಿ ಭೂತಾನ್, ಆಮೇಲೆ ಇಲ್ಲಿ ಬಾಂಗ್ಲಾದೇಶ್. ಇಲ್ಲಿ ಯಾವ್ದಿದೆ? ಬಾಂಗ್ಲಾದೇಶ್ ಇದೆ. ಆಮೇಲೆ ಈ ಸೈಡ್ ಹೋದ್ವಿ ಅಂತಂದ್ರ ಇಲ್ಲಿ ಯಾವ್ದಿದೆ? ಮಯನ್ಮಾರ್. ಯಾವ್ದು? ಮಯನ್ಮಾರ್. ಕೆಳಗ್ ಬಂದ್ವಿ ಅಂತಂದ್ರೆ ಇಲ್ಲಿ ಯಾವ ದೇಶ ಇದೆ? ಇಲ್ಲಿ ಶ್ರೀಲಂಕಾ ದೇಶ ಇದೆ. ಯಾವ ದೇಶ? ಶ್ರೀಲಂಕಾ. ಆಮೇಲೆ ಈ ಸೈಡ್ ಬಂದ್ವಿ ಅಂತಂದ್ರೆ ಮಾಲ್ಡೀವ್ಸ್ ಒಂದು ದೇಶ ಬರ್ತೈತಿ ಈ ಸೈಡ್ ಇಂದ. ಅದು ವರ್ಲ್ಡ್ ಮ್ಯಾಪ್ ದೊಳಗೆ ಸಿಗ್ತೈತಿ ನಿಮಗೆ. ಇಲ್ಲಿ ಮಾಲ್ಡೀವ್ಸ್ ಬರ್ತೈತಿ, ಇಲ್ಲಿ ಶ್ರೀಲಂಕಾ ಬರ್ತೈತಿ ದೇಶ. ಸೊ ಇವೆಲ್ಲ ದೇಶಗಳು ಓದೋದು. ನೋಡಿ, ಇಲ್ಲಿ ಯಾವ್ದೈತಿ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ, ಮಾಲ್ಡೀವ್ಸ್. ಸೊ ಇವೆಲ್ಲ ದೇಶಗಳು ನಮ್ಮ ನೆರೆಹೊರೆಯ ದೇಶಗಳು, ನಮ್ಮ ದೇಶದ ನೆರೆಯಲ್ಲಿ ಇರುವಂತಹ ದೇಶಗಳು ಇವೆಲ್ಲ. ಓಕೆ, ಸೊ ಇಷ್ಟು ಬೇಸಿಕ್ ಇರ್ತಕ್ಕಂಥದ್ದು ನಿಮ್ಗ ಗೊತ್ತಿರ್ಬೇಕು. ಓಕೆ, ಇಷ್ಟ ಏನಾಗ್ಬೇಕು ನಿಮ್ಗ? ಬೇಸಿಕ್ ನಿಮ್ಗ ಈ ಮಾಹಿತಿ ಗೊತ್ತಿರ್ಬೇಕಾಗುತ್ತೆ ನಮ್ಮ ಇಂಡಿಯನ್ ಮ್ಯಾಪ್ ಅದ್ದು. ಓಕೆ, ರಾಜ್ಯಗಳು 28 ಅದಾವು, ಕೇಂದ್ರಾಡಳಿತ ಪ್ರದೇಶಗಳು 8 ಅದಾವು. ಸೊ ಎಲ್ಲಾನು ಕೂಡ ಇದರಲ್ಲಿ ಇದಾವು. ರೈಟ್. ಸೊ ಇಷ್ಟು ನಿಮಗೆ ಅರ್ಥ ಆಗಿತ್ತು ಅಂತಂದ್ರೆ ಒಂದ್ಸಲ ಮ್ಯಾಪ್ ಅನ್ನ ನೋಡ್ಬೇಕು. ಆಕ್ಚುಲಿ ನಿಮ್ಮ ಮನೆಯಲ್ಲಿ ಇಂತಹ ಮ್ಯಾಪ್, ದೊಡ್ಡದು ಮ್ಯಾಪ್ ಸಿಗುತ್ತೆ ಒಂದು. ಸೊ ಆ ದೊಡ್ಡದ ಮ್ಯಾಪ್ ನೀವು ಸ್ಟಡಿ ರೂಮ್ ಏನಿರ್ತೈತಿ ಆ ಸ್ಟಡಿ ರೂಮ್ ನಲ್ಲಿ ಹಾಕಿರ್ಬೇಕು ನೀವು. ಅವಾಗ ನೀವು ನೋಡ್ತಾ ಇರ್ಬೇಕು ಯಾವ ರಾಜ್ಯ ಎಲ್ಲಿ ಐತಿ, ಹೆಂಗೈತಿ, ಏನೈತಿ, ಯಾವ್ಯಾವ್ದಕ್ಕೆ ಏನೇನ್ ಟಚ್ ಆಗೈತಿ ಅದೆಲ್ಲ ನೋಡ್ಕೊತಿರ್ಬೇಕಾಗತ್ತೆ. ಈಗ ನಾವು ನೆಕ್ಸ್ಟ್ ಒಂದು ಪಾಯಿಂಟಿಗೆ ಹೋಗೋಣ. ಏನು ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿರ್ತೈತಿ? ಇದು 23.5 ಡಿಗ್ರಿ. ಯಾವ್ದ್ರಿದ? 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಏನ್ ಈ ಲೈನ್ ಇದೆ,
ಇದಕ್ಕೆ ಏನಂತ ಕರಿತೇವೆ ನಾವು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದೇನ್ ಲೈನ್ ಹೋಗೈತಲ್ಲ, ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ನಾವು. ಹೌದಾ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹೌದು. ರೈಟ್. ಸೊ ಇಲ್ಲಿ ಇನ್ನೊಂದು ವರ್ಲ್ಡ್ ಮ್ಯಾಪ್ ದಲ್ಲಿ ನಿಮ್ಗೆ ತೋರಿಸ್ತೇನೆ. ವರ್ಲ್ಡ್ ಮ್ಯಾಪ್ ದಲ್ಲಿ ಎಲ್ಲಿ ಬರ್ತೈತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ? ನೋಡೋಣ ಎಲ್ಲಿದೆ. ಇದರಲ್ಲಿ ಎಲ್ಲಿಲ್ಲ ಅಲ್ರಿಪ್ಪ, ಈ ಲೈನ್ಸ್ ಇಲ್ಲ ಇದರಲ್ಲಿ. ಓಕೆ. ಸೊ ಇಲ್ಲಿ ಏನಿದೆ ಅಲ್ಲ, ಇದು ಏನು ಅಂತಂದ್ರ ಕರ್ಕಾಟಕ ಈ ಲೈನ್ ಯಾವುದು ಅಂತಂದ್ರೆ ಇದು ಯಾವ್ದು ಹೇಳಿದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ನಮ್ಮ ಭಾರತ ದೇಶದಿಂದನೇ ಹಿಂಗ್ ಹಾದು ಹೋಗ್ತೈತೆ. ಓಕೆನಾ? ಆಮೇಲೆ ಇದು 23.5 ಡಿಗ್ರಿ ಏನಿದೆ, ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಿಂಗ್ ಹಾದು ಹೋಗೈತಿ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಸಮಭಾಜಕ ವೃತ್ತ ಅಂತ ಒಂದು ಬರುತ್ತೆ. ಇಲ್ಲಿ ಸಮಭಾಜಕ ವೃತ್ತ ಬಹುಶಃ ಇದು ಆಸ್ಟ್ರೇಲಿಯಾದಿಂದ ನಾವು ಹೋಗ್ತಿರ್ಬೇಕು, ಅದನ್ನ ನೋಡೋಣ. ಓಕೆ. ಸೊ ಇದು ಏನ್ ಹೇಳ್ರಿ? ಸಮಭಾಜಕ ವೃತ್ತ ಇದೆ ಇಲ್ಲಿ. ಸೊ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ನೋಡ್ಕೊಡ್ರಿ. ಇಲ್ಲಿ 23.5 ಡಿಗ್ರಿ, ಇದಕ್ಕೆ ಏನಂತೇವೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ನಾವಿಲ್ಲಿ ಕರಿತಾ ಇದ್ದೇವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದೇನು ಮ್ಯಾಪ್ ಇದೆ, ಇದೇ ಒಂದು ನಮ್ಮ ಭೂಮಿ ಅಂತ ಹೇಳಿ ತಿಳ್ಕೊಳ್ರಿ. ಇಲ್ಲಿ ಏನ್ ನಡಕ್ ಹೋಗ್ತೈತ್ಲಾ, ಇದಕ್ಕೆ ಏನಂತ ಕರಿತೇವೆ ನಾವು? 0 ಡಿಗ್ರಿ ಅಂತ ಕರಿತೇವಿ. ಇದನ್ನ ಸಮಭಾಜಕ ವೃತ್ತ ಅಂತ ಹೇಳಿ ಕೂಡ ಕರಿತೇವೆ ನಾವು. ಆಮೇಲೆ ಈ ಲೈನ್ ದಿಂದ ಇಲ್ಲಿ ಏನ್ ಹೋಗಿರ್ತೈತಿ ಲೈನ್, ಇದಕ್ಕೆ ಏನಂತ ಕರಿತೀವಿ? 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇದು. ಅದೇ ರೀತಿ ಇಲ್ಲೊಂದು ಹೋಗಿರ್ತೈತಿ ಲೈನು, ಅದಕ್ಕೆ ಏನಂತ ಕರಿತೀವಿ? 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೇವಿ. ಇವುಗಳಿಗೆ ಪೋಲ್ಸ್ ಅಂತ ಕರಿತೇವಿ, ಅಥವಾ ಕನ್ನಡದಲ್ಲಿ ಧ್ರುವ ಪ್ರದೇಶ. ಓಕೆ. ಇಲ್ಲಿ 90 ಡಿಗ್ರಿಗೆ ಇರ್ತೈತಿ ಅದ. ಇಲ್ಲೂ ಕೂಡ ಏನಿರ್ತೈತಿ? ಪೋಲ್ಸ್ ಗಳು ಇರ್ತಾವ ಇಲ್ಲಿ. ಇದು ಕೂಡ ಎಷ್ಟು? 90 ಡಿಗ್ರಿಗೆ. ಇದು ಉತ್ತರ ಧ್ರುವ, ಇದು ಯಾವುದು? ದಕ್ಷಿಣ ಧ್ರುವ. ಈ ರೀತಿ ಇರ್ತೈತಿ. ಸೊ ಇದೇನ್ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ, ಇದನ್ನ ನಾವು ಏನಂತ ಕರಿತೇವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇದನ್ನ ಏನಂತ ಕರಿತೇವೆ ನಾವು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದನ್ನ ಏನಂತ ಕರಿತೀವಿ? ಮಕರ ಸಂಕ್ರಾಂತಿ ವೃತ್ತ. ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರಿತೇವೆ. ಮಕರ ಸಂಕ್ರಾಂತಿ ವೃತ್ತ ಕೆಳಗಿಂದು ಮ್ಯಾಲಿಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು 23.5. ಸೊ ಇದೇನು 23.5 ಏನು ಹೋಗಿದೆ, 23.5 ಡಿಗ್ರಿ ಐತಲ್ಲ, ಇದು ಏನು ಅಂತಂದ್ರೆ ನಮ್ಮ ಭಾರತ ದೇಶದ ನಡುವಿನಿಂದ ಹಿಂಗ ಹಾದು ಹೋಗೈತಿ. ಓಕೆ. ಸೊ ಈ ರೀತಿ ನಮ್ಮ ಭಾರತ ದೇಶ ಇದೆಯಲ್ಲ, ನೋಡ್ರಿ ಇಲ್ಲಿ ಭಾರತ ದೇಶದ ಹಿಂಗ್ ನಡುವೆ ಏನಾಗೈತಿ? ಹಿಂಗ್ ಹಾದು ಹೋಗೈತಿ. ಇಲ್ಲಿ ನಮ್ಮ ಭಾರತ ದೇಶ ಇಲ್ಲಿ ಇದೆ. ಓಕೆ. ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಆಮೇಲೆ ಇಲ್ಲಿ ದಿಕ್ಕುಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. ದಿಕ್ಕುಗಳು ಏನೇನ್ ಹೇಳ್ರಿ? ದಿಕ್ಕುಗಳು ಏನು ಅಂತಂದ್ರ, ಇದು ದಿಕ್ಕುಗಳನ್ನ ಯಾವ ರೀತಿ ನಾವು ಇದನ್ನ ಮಾಡ್ತೇವಿ? ಇಲ್ಲಿ ದಿಕ್ಕುಗಳು ನೋಡ್ರಿ. ಸೊ ಇಲ್ಲಿ ದಿಕ್ಕ, ಇದು ಮೇಲಿಂದ ಏನೈತ್ಲಾ, ಇದನ್ನ ಏನಂತ ಕರಿತೀವಿ? ಉತ್ತರ ದಿಕ್ಕು. ಈ ಸೈಡ್ ಯಾವುದು? ಪೂರ್ವ ದಿಕ್ಕ. ಯಾವ ದಿಕ್ಕು ಇದು? ಪೂರ್ವ ದಿಕ್ಕು. ಈ ದಿಕ್ಕನ್ನ ಏನಂತ ಕರಿತೀವಿ? ಪಶ್ಚಿಮ ದಿಕ್ಕ ಅಂತೇವಿ. ಕೆಳಗಿಂದ ಯಾವ್ದಿದು? ದಕ್ಷಿಣ. ಹೌದಾ? ಮೇಲೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕು ಇದ. ಇದ್ರೊಳಗನ ಮತ್ತ 4 ಏನಿದಾವು? ಉಪ ದಿಕ್ಕುಗಳು ಕೂಡ ಇದಾವೆ. ಯಾವುದು? ಉಪ ದಿಕ್ಕುಗಳು ಕೂಡ ಇದರಲ್ಲಿ ಬರ್ತಾವೆ. ಸೊ ಆ ಉಪ ದಿಕ್ಕುಗಳು ಯಾವ್ದು ಹೇಳ್ರಿ? ಉಪ ದಿಕ್ಕುಗಳು ಈ ಸೈಡ್ ಒಂದು ದಿಕ್ಕು ಬರ್ತೈತಿ, ಈ ಸೈಡ್ ಒಂದು ದಿಕ್ಕು, ಈ ಸೈಡ್, ಟೋಟಲ್ ಆಗಿ 8 ದಿಕ್ಕುಗಳ ಹೆಸರು ಗೊತ್ತಿರ್ಬೇಕು ನಿಮ್ಗೆ. ಉತ್ತರ ಮತ್ತು ಪೂರ್ವದ ನಡುವೆ ಇರುವಂತಹ ದಿಕ್ಕು ಯಾವ್ದು ಹೇಳ್ರಿ? ಇದು ಈಶಾನ್ಯ ದಿಕ್ಕು ಅಂತ ಕರಿತೇವೆ. ಅದೇ ರೀತಿ ಉತ್ತರ ಮತ್ತು ಪಶ್ಚಿಮದ ನಡುವೆ ಇರುವಂತಹ ದಿಕ್ಕನ್ನ ನಾವು ವಾಯುವ್ಯ ದಿಕ್ಕು ಅಂತ ಕರಿತಾ ಇದ್ದೇವೆ. ಆಮೇಲೆ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಇರುವಂತಹದ್ದು ಯಾವ್ದು? ನೈಋತ್ಯ. ಯಾವುದು? ನೈಋತ್ಯ
ಯಾವ್ದಿದು? ನೈಋತ್ಯ ಅಂತ ಕರಿತೇವೆ. ಯಾವುದು? ನೈಋತ್ಯ. ಆಮೇಲೆ ಇಲ್ಲಿ ದಕ್ಷಿಣ ಮತ್ತು ಪೂರ್ವದ ನಡುವೆ ಇರುವಂತದ್ದು ಇದಕ್ಕೆ ಏನಂತ ಕರಿತೀವಿ? ಆಗ್ನೇಯ. ಆಗ್ನೇಯ ದಿಕ್ಕು. ಇವು ದಿಕ್ಕುಗಳು ನಿಮ್ಗ ಗೊತ್ತಿರ್ಬೇಕು. ಓಕೆ, ಇವೇನಿರ್ಬೇಕು? ದಿಕ್ಕುಗಳು ನಿಮ್ಗ ಗೊತ್ತ ಇರ್ಬೇಕು. ಗೊತ್ತಾತು? ಇಷ್ಟೆಲ್ಲ ಗೊತ್ತಾತು. ಇವೆಲ್ಲ ಬೇಸಿಕ್ ಪಾಯಿಂಟ್ಸ್ ಗಳಿದಾವು. ಎಲ್ಲಾ ಬೇಸಿಕ್ ಪಾಯಿಂಟ್ಸ್ ಗಳು ಕೂಡ ನಿಮ್ಗ ಗೊತ್ತಿರ್ಬೇಕು ಬಹಳ ಸರಿಯಾಗಿ. ಓಕೆನಾ? ಈಗ ಇಲ್ಲಿ 23.5 ಉತ್ತರ ಅಕ್ಷಾಂಶ ಏನ ಈ ಒಂದು ಲೈನ್ ಹಾದು ಹೋಗೈತಿ ಇಲ್ಲಿ ಕಾಣಕತೈತಿ ನಿಮಗ. ಈ ಲೈನ್ ಪ್ರಶ್ನೆ ಏನ್ ಕೇಳ್ತಾರ ಅಂತಂದ್ರ ಎಕ್ಸಾಮ್ಸ್ ಗಳಲ್ಲಿ, ಈ ಲೈನ್ ಏನ್ ಹಾದು ಹೋಗೈತಿ ಇದು ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳ್ತಾರೆ. ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ಒಂದೊಂದಾಗಿ ಬರ್ಕೊಂತ ಹೋಗ್ತೇನೆ ನಾನಿಲ್ಲಿ. ಈಗ ನಿಮಗೆ ಚಿತ್ರದಲ್ಲಿ ಕೂಡ ತೋರಿಸ್ತೇನೆ. ಸೊ ಇಲ್ಲಿ ಒಂದೇದ್ ನೋಡ್ರಿ, ಈ ರಾಜ್ಯ ಯಾವ್ದು? ಇದು ಈ ರಾಜ್ಯ ಸೀರಿಯಲ್ ಪ್ರಕಾರ ಮ್ಯಾಪ್ ಏನ್ ನೀವು ನೋಡಾಕತ್ತೀರಿ, ಮ್ಯಾಪ್ ಪ್ರಕಾರನ ನೆನಪಿಟ್ಕೊಂತ ಹೋದ್ರೆ ಅಂತಂದ್ರ ಈಸಿಯಾಗಿ ನೆನಪಿಟ್ಕೋಬಹುದು. ಟೋಟಲ್ ಆಗಿದು 8 ರಾಜ್ಯಗಳ ಮೂಲಕ ಹಾದು ಹೋಗ್ತೈತಿ. ಎಷ್ಟು ರಾಜ್ಯ? 8 ರಾಜ್ಯ. 8 ರಾಜ್ಯಗಳ ಮೂಲಕ ಹಾದು ಹೋಗ್ತೈತಿ. ಒಂದೇದ್ ಯಾವ್ದಿದು? ಗುಜರಾತ್. ಒಂದೇದ್ ಯಾವ್ದು? ಗುಜರಾತ್. ಇದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಏನಾಗೈತಿ ಅಂತಂದ್ರ ಈ ರಾಜ್ಯದೊಳಗುನು ಕೂಡ ಹಾದು ಹೋಗೈತಿ. ಇದು ಯಾವ್ದಿದು? ರಾಜಸ್ಥಾನ್. ಯಾವ್ದು? ರಾಜಸ್ಥಾನ್. ಇದಾದ್ಮೇಲೆ ಈ ರಾಜ್ಯ ಯಾವ್ದಿದು? ಮಧ್ಯ ಪ್ರದೇಶ್. ಯಾವ ರಾಜ್ಯ? ಯಾವ ರಾಜ್ಯ? ಮಧ್ಯ ಪ್ರದೇಶ್ ರಾಜ್ಯ. ಇದಾದ್ಮೇಲೆ ಇದು ಯಾವ್ದು ರಾಜ್ಯ? ಇದನ್ನ ಅಳಿಸ್ತೇನೆ ಈಗ. ನೆಕ್ಸ್ಟ್ ಇದು ನೋಡ್ರಿ, ಈ ರಾಜ್ಯ ಏನಿದೆಯಲ್ಲ, ಈ ರಾಜ್ಯದೊಳಗುನು ಕೂಡ ಹಾದು ಹೋಗೈತಿ. ಈ ರಾಜ್ಯ ಯಾವುದು? ಛತ್ತೀಸ್ಗಢ. ಯಾವ ರಾಜ್ಯ? ಛತ್ತೀಸ್ಗಢ. ಆಮೇಲೆ ಈ ರಾಜ್ಯದೊಳಗ ಹಾದು ಹೋಗೈತಿ ನೋಡ್ರಿ, ಲೈನ್ ಹೋಗೈತಿಲ್ಲ ಇಲ್ಲಿ, ಈ ರಾಜ್ಯದೊಳಗ ಹಾದು ಹೋಗೈತಿ. ಯಾವ್ದದು? ಛತ್ತೀಸ್ಗಢ. ಆದ್ಮೇಲೆ ಇದನ್ನ ಏನಂತ ಕರಿತೀವಿ? ಜಾರ್ಖಂಡ್. ಜಾರ್ಖಂಡ್. ಇದಾದ್ಮೇಲೆ ಈ ರಾಜ್ಯದೊಳಗುನು ಕೂಡ ಹಾದು ಹೋಗೈತಿ. ಈ ರಾಜ್ಯ ಯಾವ್ದು ಹೇಳಿದ? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ರಾಜ್ಯ, ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 7 ಸಿಸ್ಟರ್ಸ್ ಗಳಲ್ಲಿ 2 ರಾಜ್ಯಗಳು ಇದಾವ. ಈ 7 ಸಿಸ್ಟರ್ಸ್ ಗಳಲ್ಲಿ 2 ರಾಜ್ಯಗಳು ಇದಾವ. ಒಂದೇದ್ ಯಾವ್ದು? ತ್ರಿಪುರಾ. ಯಾವ ರಾಜ್ಯ ಹೇಳ್ತದ? ತ್ರಿಪುರಾ. ಆಮೇಲೆ ಇನ್ನೊಂದ್ ಯಾವ್ದು? ಮಿಜೋರಾಂ. ಯಾವುದು? ಮಿಜೋರಾಂ. ತ್ರಿಪುರಾ, ಇದು ಮಿಜೋರಾಂ. ಹೌದಾ? ತ್ರಿಪುರಾ, ಮಿಜೋರಾಂ ಐತಲ್ಲ ಇಲ್ಲಿ, ಇದು ತ್ರಿಪುರಾ, ಇದು ಮಿಜೋರಾಂ. ಸೊ ಆಕ್ಚುಲಿ ಹಿಂಗ್ ಹಾದು ಹೋಗೈತೆ ಅದು. ಇಲ್ಲಿ ಲೈನ್ ನಾವು ಎಳೆದ್ವಿ ಅಂತಂದ್ರ ಈ ರೀತಿ ಲೈನ್ ಹಿಂಗ್ ಹೋಗ್ತೈತಿ ನೋಡಿ. ಇಲ್ಲಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ ಈ 8 ರಾಜ್ಯಗಳ ಮೂಲಕ ಅದು ಏನಾಗೈತಿ? ಹಾದು ಹೋಗಿದೆ. ನೆನಪಿಟ್ಕೋತೀರಿ 8 ರಾಜ್ಯಗಳು ನೋಡ್ರಿ. ಒಂದೇದ್ ಯಾವ್ದು? ಒಂದೇದ್ದು ಗುಜರಾತ್, ರಾಜಸ್ಥಾನ್. ಇದು 1ನೇ ರಾಜ್ಯ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಬರ್ತೈತಿ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್. ನೆನಪಿಟ್ಕೊಂತ ಹೋಗ್ಬೇಕು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್. ಇದಾದ್ಮೇಲೆ 4ನೇದ್ ಯಾವ್ದು? ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ನೋಡ್ರಿ ಛತ್ತೀಸ್ಗಢ ನೋಡ್ರಿ ಇಲ್ಲಿ ಪಶ್ಚಿಮದಿಂದ ಪೂರ್ವಕ ರಾಜ್ಯಗಳನ್ನ ಬರ್ದೇವ್ ನಾವಿದು. ಎಲ್ಲಿಂದ ಇಲ್ಲಿವರೆಗೆ? ಪಶ್ಚಿಮದಿಂದ ಪೂರ್ವಕ್ಕೆ ನಾವೇನ್ ಮಾಡೇವಿ? ರಾಜ್ಯಗಳನ್ನ ಬರ್ದೇವಿ. ಪಶ್ಚಿಮದಿಂದ ಪೂರ್ವ, ಇದು ಪೂರ್ವಕ ರಾಜ್ಯಗಳನ್ನ ಬರಿತಾ ಹೋಗ್ತಾ ಇದ್ದೇವಿ. ಒಂದೇದ್ದು ಗುಜರಾತ್. ನೀವು ಮನೆಯಲ್ಲಿ ಕುಂತು ಕ್ಲಾಸಸ್ ನೋಡಾಕತ್ತಿದ್ರಿ ಅಂತಂದ್ರ ನಾ ಹೇಳುವಾಗ ನೀವು ಕೂಡ ಅದನ್ನ ಹೇಳಬೇಕು. ಒಂದೇದ್ ಯಾವ್ದು ಹೇಳ್ರಿ? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ಹೌದಾ? ಇಲ್ಲಿ ಈಗ ಛತ್ತೀಸ್ಗಢ, ಜಾರ್ಖಂಡ್ದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತೈತಿ. ಮೊದಲು ಯಾವ್ದು ಛತ್ತೀಸ್ಗಢ ಐತೋ ಅಥವಾ ಜಾರ್ಖಂಡ್ ಐತಂತೆ. ಮೊದಲು ಈ ಸೈಡ್ ದಿಂದ ನೀವು ಹಿಂಗ್ ಹೋಗಾಕತ್ತೀರಿ ಅಂತಂದ್ರ ಮೊದಲು ಯಾವ್ದು ಬರ್ತೈತಿ ಹೇಳ್ರಿ?
ಸಿ ದಿಂದ ಛತ್ತೀಸ್ಗಢ ಆಮೇಲೆ ಜೆ. ನೋಡಿ ABCD ಒಳಗ ಲೆಟರ್ಸ್ ಒಳಗ ಮೊದಲು ಯಾವ್ದು ಬರ್ತೈತಿ? ಸಿ ಬರ್ತೈತಿ, ಜೆ ಬರ್ತೈತಿ, ಸಿ ಬರ್ತೈತಿಲ್ಲ. ಸೊ ಹಾಗಾಗಿ ಮೊದಲು ಛತ್ತೀಸ್ಗಢ ಆಮೇಲೆ ಜಾರ್ಖಂಡ್ ಜೆ. ಓಕೆ, ಒಂದೇದ್ ನೋಡ್ರಿ ಇಲ್ಲಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ಸೊ ವೆಸ್ಟ್ ಬೆಂಗಾಲ್ 6ನೇದ್ದು. ಇದಾದ್ಮೇಲೆ ಇಲ್ಲಿ ತ್ರಿಪುರಾ ಇದೆ 7ನೇದ್ದು. ಇದು 7ನೇದು ತ್ರಿಪುರಾ, ಇದು 8ನೇದ್ದು ಯಾವುದು? ಮಿಜೋರಾಂ. 7ನೇದ್ದು ತ್ರಿಪುರಾ, 8ನೇದ್ದು ಮಿಜೋರಾಂ. ಸೊ ಹಿಂಗನು ಹೇಳಾಕ ಬರ್ಬೇಕು ನಿಮ್ಗ, ಹಿಂಗನು ಏನಾಗ್ಬೇಕು ಹೇಳ್ರಿ? ರಾಜ್ಯಗಳನ್ನ ಹೇಳಲಿಕ್ಕೆ ಬರ್ಬೇಕು. ಓಕೆನಾ? ಸೊ ನೋಡ್ರಿ, ಬಹಳ ಈಸಿಯಾಗಿ ನೆನಪಿಟ್ಕೋಬಹುದು. ಮ್ಯಾಪ್ ದಿಂದ ಬಹಳ ಈಸಿಯಾಗಿ ನೆನಪಿಟ್ಕೋಬಹುದು. ಈಗ ಬರೇ ನಾವು ಇವತ್ತೇನ್ ನೋಡಕತ್ತೇವೆ ಅಂತಂದ್ರ ಕರ್ನಾಟಕ ಸಂಕ್ರಾಂತಿ ವೃತ್ತ ಏನಿದೆ ಇದು ಯಾವ್ಯಾವ ರಾಜ್ಯಗಳ ಮೇಲೆ ಹೋಗಾಕತ್ತೈತಿ ಅದು ಕೂಡ ಹೆಂಗ್ ನೋಡಾಕತ್ತೇವಿ? ಪಶ್ಚಿಮದಿಂದ ಪೂರ್ವದ ಕಡೆಗೆ ನೋಡಾಕತ್ತೇವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು 82.5 ಏನ್ ನಮ್ಮ ಸಮಯ ರೇಖೆ ಇದೆ ಆ ಲೈನ್ ಯಾವ್ಯಾವ ರಾಜ್ಯಗಳ ಮೇಲೆ ಹೋಗ್ತೈತಿ ಅದನ್ನಷ್ಟು ನೋಡೋನು. ಆಮೇಲೆ ಇಲ್ಲಿ ಟಚ್ ಆಗ್ತಾ ಇದೆ, ಇಲ್ಲಿ 2 ಕ್ರಾಸ್ ಆಗಾಕತ್ತಾವು. ಈ ಕ್ರಾಸ್ ಆಗುವಂತಹ ಊರು ಯಾವುದು, ಆಮೇಲೆ ಯಾವ ರಾಜ್ಯದಲ್ಲಿ ಕ್ರಾಸ್ ಆಗಾಕತ್ತಾವು ಅನ್ನೋದನ್ನ ನಾವು ಅದನ್ನು ಕೂಡ ನೋಡೋನು. ಓಕೆ, ಇದಾದ್ಮೇಲೆ ನಮ್ಮ ಸಂವಿಧಾನದಲ್ಲಿ 22 ಏನು ಲ್ಯಾಂಗ್ವೇಜಸ್ ಗಳಿದಾವು, ಭಾಷೆಗಳು. ಆ ಎಲ್ಲಾ ಭಾಷೆಗಳನ್ನ ಮ್ಯಾಪದ ಮೂಲಕ ಕಲಿಯೋಣ. 22 ಭಾಷೆಗಳನ್ನ ಬಹಳ ಬೇಗನೆ ಕಲಿತೀರಿ ನೀವು. ಒಂದು 5 ನಿಮಿಷದಲ್ಲಿ ಅವುಗಳನ್ನ ನೆನಪಿಟ್ಕೋಬಹುದು. ಇದು ನೆನಪಿಟ್ಕೊಂಡ್ರಲ್ಲಿ ಈಗ ಹಂಗ ಅವನು ಕೂಡ ನೆನಪಿಟ್ಕೋತೀರಿ. ಆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರ ಇಲ್ಲಿ ನಾವು ಏನ್ ಮಾಡ್ತೇವಿ? ಒಂದೊಂದು ರಾಜ್ಯಗಳನ್ನ ಡಿಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಅವಾಗ ಮೊದಲನೇದಾಗಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ನೋಡ್ತೇವಿ. ಇದರಲ್ಲಿ ಯಾವ್ಯಾವ ಊರುಗಳು ಬರ್ತಾವೆ, ಸಿಟಿ ಯಾವ್ಯಾವ ಬರ್ತಾವೆ, ಆಮೇಲೆ ಅದರ ಇಂಪಾರ್ಟೆನ್ಸ್ ಏನೇನು, ಸೊ ಅದನ್ನೆಲ್ಲ ನೋಡ್ತೇವೆ. ಆಮೇಲೆ ಹಿಮಾಚಲ್ ಪ್ರದೇಶ, ಪಂಜಾಬ್, ಹರಿಯಾಣ, ಹಿಂಗ್ ಒಂದೊಂದೆಲ್ಲ ರಾಜ್ಯಗಳು ಡಿಟೇಲ್ ಆಗಿ ನೋಡ್ಕೊಂತ ಇಲ್ಲಿಗೆ ಯಾವಾಗ ಮುಗಿತೈತಿ ಅವಾಗ ಇಂಡಿಯನ್ ಮ್ಯಾಪ್ ಕ್ಲಾಸ್ ಮುಗಿತೈತಿ. ಓಕೆನಾ? ಸೊ ಇವೆಲ್ಲವುಗಳು ಏನ್ ಮಾಡ್ಬೇಕು ಹೇಳ್ರಿ? ನೀವು ನೆನಪಿಟ್ಕೋಬೇಕು. ಈಗ ನೆನಪಿಟ್ಕೋತೀರಿ. ಸೊ ಇವತ್ತು ಇವೇನ್ 8 ರಾಜ್ಯಗಳಿದಾವು, 8 ರಾಜ್ಯಗಳನ್ನ ನೆನಪಿಟ್ಕೊಳ್ರಿ. ಆಮೇಲೆ ಇದು ಇವತ್ತಿನ ಇಂಡಿಯನ್ ಮ್ಯಾಪ್ ದ ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಗ. ಬಹಳ ಹೆವಿ ಆಗೋದ್ ಬೇಡ. ಎಲ್ಲ ರಾಜ್ಯದ ರಾಜಧಾನಿಗಳನ್ನ ನೆನಪಿಟ್ಕೊಳ್ರಿ. ಯಾವ್ಯಾವ ರಾಜ್ಯ ಎಲ್ಲಿ ಬರ್ತಾವ ನೆನಪಿಟ್ಕೊಳ್ರಿ. ಇವು 8 ರಾಜ್ಯಗಳನ್ನ ಒಂದ್ಸಲೆ ನೆನಪಿಟ್ಕೊಳ್ರಿ. 8 ರಾಜ್ಯಗಳು ಯಾವ್ಯಾವ್ದು ಒಂದ್ಸಲೆ ನೀವ ಏನ್ ಮಾಡ್ರಿ? ಕಣ್ಣು ಮುಚ್ಚಿ ಹೇಳ್ರಿ ನೋಡೋಣ. 1ನೇ ರಾಜ್ಯ ಬರುವಂತದ್ದು ಯಾವ್ದು? 1ನೇದ್ದು ರಾಜಸ್ಥಾನ್, ಸಾರಿ 1ನೇದ್ದು ಗುಜರಾತ್. 1ನೇದ್ದು ಈ ಸೈಡ್ ಬರುವಂತದ್ದು ಗುಜರಾತ್, ಆಮೇಲೆ ರಾಜಸ್ಥಾನ್, ನಡುವೆ ಮಧ್ಯಪ್ರದೇಶ್, ಆಮೇಲೆ ಸಿ ಬರ್ತೈತಿ ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್, ಆಮೇಲೆ ವೆಸ್ಟ್ ಬೆಂಗಾಲ್. 6 ಆದ್ವಾ? ಆಚೆ ಕಡೆ 2 ಅದಾವ 7 ಸಿಸ್ಟರ್ಸ್ ದಲ್ಲಿ. ತ್ರಿಪುರಾ ಒಂದಿದೆ, ಆಮೇಲೆ ಇನ್ನೊಂದ್ ಯಾವ್ದು? ಮಿಜೋರಾಂ. ತ್ರಿಪುರಾ, ಮಿಜೋರಾಂ. ಓಕೆನಾ? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. ಸೊ ಹೀಗೆ 8 ರಾಜ್ಯಗಳನ್ನ ಪಶ್ಚಿಮದಿಂದ ಪೂರ್ವದ ಕಡೆಗೆ ನೆನಪಿಟ್ಕೊಳ್ರಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ನಾವು 2ನೇ ಕ್ಲಾಸ್ ನೆಕ್ಸ್ಟ್ ಮುಂದುವರ್ಸೋಣ. ಓಕೆ, ಅಲ್ಲಿವರೆಗೆ ಒಳ್ಳೆ ರೀತಿಯಿಂದ ಕ್ಲಾಸಸ್ ಗಳನ್ನ ಮಾಡಿ. ಧನ್ಯವಾದಗಳು.